ಧರ್ಮಸ್ಥಳ ಪ್ರಕರಣ SIT ತನಿಖೆ ನಡೆಸ್ತಿದೆ. SIT ತನಿಖಾಧಿಕಾರಿಗಳು ಒಂದೇ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ತನಿಖೆ ನಡೆಸ್ತಿದ್ದಾರೆ ಕಾನೂನುಬದ್ಧವಾಗಿ, ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ. ಆದರೆ ಒಂದಷ್ಟು ಮಾಧ್ಯಮಗಳು ಈ ನೆಲದ ಕಾನೂನನ್ನು ಮೀರುವ ರೀತಿಯಲ್ಲಿ ಸುಜಾತಾ ಭಟ್ ಪ್ರಕರಣಕ್ಕೆ ಒಂದು ಶರ ಬರೆದಿದ್ದಾರೆ. ಆಕೆ ಹೇಳ್ತಿರುವಂಥದ್ದೆಲ್ಲ ಸುಳ್ಳು, ಕಟ್ಟುಕತೆ, ಆಕೆ ಮಾಡಿದ ಆರೋಪ ನಿರಾಧಾರ ಅನ್ನುವಂಥದ್ದು ಮಾಧ್ಯಮಗಳ ಟ್ರಯಲ್ನಲ್ಲಿ ಬಂದಂತಹ ಹೈ ತೀರ್ಪು. ಹೀಗೆ ಹೇಳುವಂಥದ್ದು ಕೂಡ ತಪ್ಪಾಗುತ್ತೆ. ಆದರೆ ಅದನ್ನು ಮೀರಿ, ಈ ನೆಲದ ಕಾನೂನಿಗೆ ಮೀರಿ ನ್ಯಾಯಮೂರ್ತಿಗಳನ್ನು ಧಿಕ್ಕರಿಸಿ ಇವರೇ ರಿಪೋರ್ಟ್ ಕೊಟ್ಟಂಥದ್ದು ನ್ಯಾಯಾಂಗ ನಿಂದನೆ ಆಗುತ್ತೆ. ಭೀಮನ ವಿಚಾರಕ್ಕೆ ಬಂದಾಗಲೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು, ಆತನ ಸ್ನೇಹಿತ ಅಂತ ಕರ್ಕೊಬಂದು ಆತನನ್ನು ಕರೆಸಿ ಆತನ ಹೇಳಿಕೆಗಳನ್ನು ತಗೊಳ್ಳುವ ಮೂಲಕ ಭೀಮನೂ ಕೂಡ ಸರಿಯಿಲ್ಲ, ಆತ ಮಾಡಿದ ಎಲ್ಲ ಆರೋಪ ನಿರಾಧಾರ ಅನ್ನುವಂತಹ ರಿಪೋರ್ಟನ್ನು ಮಾಧ್ಯಮಗಳು ಕೊಟ್ಟಿವೆ. ಸರಿಯಾದ ಕಾನೂನಿನ ರೀತಿಯ ವಿಶ್ಲೇಷಣೆ ಆದರೆ 2-3 ಸುದ್ದಿ ಸಂಸ್ಥೆಗಳ ಪ್ರಸಾರವನ್ನು ಒಂದಷ್ಟು ದಿನಗಳ ಕಾಲ, ತಿಂಗಳುಗಳ ಕಾಲ ನಿಲ್ಲಿಸುವಂತಹ ತೀರ್ಪು ಕೂಡ ಘನವೆತ್ತ ಕೋರ್ಟ್ ಕೊಡುವಂತಹ ಸಾಧ್ಯತೆಗಳಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದರು, ಅತ್ಯಂತ ಸಭ್ಯಸ್ಥ ನಾಯಕ, ಸಭ್ಯಸ್ಥ ರಾಜಕಾರಣಿ, ಕಳಂಕವಿಲ್ಲದ ನಾಯಕ, BJP ಮಟ್ಟಿಗೆ ಅವರು ಇನ್ನೊಂದಷ್ಟು ಉನ್ನತ ಸ್ಥಾನಕ್ಕೆ ಏರಬೇಕು. ಆದರೆ ಅವರು ಒಂದು ಪತ್ರ ಬರೆದಿದ್ದಾರೆ ಇಡಿಗೆ. ಏನದು? ಅಂದರೆ ಈಗ ಏನು ಅಪಪ್ರಚಾರ ಮಾಡ್ತಿದ್ದಾರೆ ಅಂತಹ ಯೂಟ್ಯೂಬರ್ಗಳಿಗೆ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಅವರಿಗೆ ಫಾರಿನ್ ಫಂಡಿಂಗ್ ಆಗ್ತಿದೆ, ವಿದೇಶಗಳಿಂದ ಒಂದು ಹಣ ಸಂದಾಯ ಆಗ್ತಿದೆ, ಫಂಡ್ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ. ಇಂಥದ್ದೇ ಒಂದು ದೂರನ್ನು ಇಡಿಗೆ ತೇಜಸ್ ಗೌಡ ಅನ್ನುವಂತಹ ವ್ಯಕ್ತಿ ಕೂಡ ದಾಖಲಿಸಿದ್ದಾರೆ. ಈಗ ಇವರಿಬ್ಬರು ದೂರು ಕೊಟ್ಟರು. ಈಗ ಹಿಂದಕ್ಕೆ ಬಂದು ನೋಡಿ, ಭೀಮಾ ದೂರು ಕೊಟ್ಟ ಅಥವಾ ಸುಜಾತಾ ಭಟ್ ದೂರು ಕೊಟ್ಟರು. ಅವರು ಸಾಕ್ಷ್ಯಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ಅವರ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ ನೋಡುತ್ತೆ. ಆನಂತರದಲ್ಲಿ ತನಿಖೆಯನ್ನು ವಿಚಾರಣೆ ಮಾಡುತ್ತೆ. ವಿಚಾರಣೆ ಮಾಡಿ ತಪ್ಪಿತಸ್ಥರು ಅವರಾಗಿದ್ದರೆ ಅವರಿಗೆ ಶಿಕ್ಷೆ, ಮತ್ತೊಬ್ಬರಾಗಿದ್ದರೆ ಆರೋಪಿತರು ಯಾರಿದ್ದಾರೆ, ಆರೋಪ ಯಾರ ಮೇಲಿದೆಯೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಇದೇ ರೀತಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಡಿ ಏಕಾಏಕಿ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಸಾಕ್ಷ್ಯಾಧಾರಗಳು ಬೇಕು. ಒಂದು ವೇಳೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡ್ರೂ ಕೂಡ ಲೀಗಲ್ ಗ್ರೌಂಡ್ಸ್ ಮುಖ್ಯ ಆಗುತ್ತೆ ಇಲ್ಲಿ. ಈಗ ಸಮೀರ್ ವಿರುದ್ಧನೋ ಅಥವಾ ಇನ್ನೊಂದಷ್ಟು ಯೂಟ್ಯೂಬರ್ಸ್ಗಳ ವಿರುದ್ಧನೋ ಇಡಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಆರಂಭದಲ್ಲಿ ಅವರು ಮಾಡಬೇಕಾಗಿರುವಂಥದ್ದು ಸಾಕ್ಷ್ಯಗಳನ್ನು ಹುಡುಕೋಬೇಕು. ಯಾಕಂದರೆ ತೇಜಸ್ ಗೌಡ ಅನ್ನುವಂಥವ್ರು ಮಾಡಿರೋ ಆರೋಪದಲ್ಲಿ ಎಷ್ಟು ಹುರುಳಿದೆ, ಎಷ್ಟು ಹಣ ಯಾವ್ಯಾವ ವಿದೇಶದಿಂದ ಫಂಡ್ ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದನ್ನೇ ಮಾಡಿದ್ದಾರೆ. ಆ ಲೆಕ್ಕಕ್ಕೆ ಬಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಬ್ಬ ಜನಪ್ರತಿನಿಧಿ ಇದ್ದಾರೆ. ಅವರು ಹೇಳುವಂತಹ ಮಾತಿಗೆ ಒಂಚೂರು ಗಾಂಭೀರ್ಯತೆ ಇರುತ್ತೆ. ಕೇಸು ದಾಖಲಾದರೆ ಇನ್ನು ಮುಂದೆ ಬೇರೆ ಲೆಕ್ಕದಲ್ಲಿ ಈ ಪ್ರಕರಣ ಬರುತ್ತೆ. ಒಂದು, ಈ ರಿಪೋರ್ಟನ್ನು ಮತ್ತು ಈ ತನಿಖೆಯನ್ನು ಕೇಂದ್ರದ್ದು ಅದರ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವ ರೀತಿಯಲ್ಲಿ ಜನ ಯೋಚನೆ ಮಾಡ್ತಾರೆ. ಕಾರಣ ಏನು? ಯಾರ ಮೇಲೆ ಆರೋಪ ಇದೆ ಅಂಥವರು ಕೂಡ ಆ ಭಾಗದಲ್ಲಿ ಪ್ರಭಾವಿಗಳಿರುವಂಥದ್ದು ಒಂದು ಕಡೆ ಆದರೆ, ಆ ಪಕ್ಷದಲ್ಲಿರುವಂಥದ್ದು ಮತ್ತೊಂದು. ಇದರ ಜೊತೆಯಲ್ಲಿ ಇಲ್ಲಿ ಎಮೋಷನ್ ಅನ್ನುವಂಥದ್ದು ನಾಲ್ಕಾಣಿಗೂ ಬೆಲೆ ಬರೋದಿಲ್ಲ. ಭೀಮನ ಪರವಾಗಿ ಮಾತಾಡೋರೇ ಇರಬಹುದು ಅಥವಾ ಭೀಮನ ವಿರುದ್ಧವಾಗಿ ಮಾತಾಡೋರೇ ಇರಬಹುದು, ಧರ್ಮ ಅಂತ ಮಾತಾಡುವಂಥವರೇ ಇರಬಹುದು, ಸೌಜನ್ಯ ಅಂತ ಮಾತಾಡುವಂಥವರೇ ಇರಬಹುದು. ಇಲ್ಲಿ ಎಮೋಷನ್, ನಾಲ್ಕಾಣಿಗೆ ಎಮೋಷನ್ಗೆ ಬೆಲೆ ಇಲ್ಲ, ಭಾವನೆಗಳಿಗೆ ಇಲ್ಲಿ ನಾಲ್ಕಾಣಿ ಬೆಲೆ ಇಲ್ಲ. ಬದಲಾಗಿ ಎವಿಡೆನ್ಸ್ ಮುಖ್ಯ ಆಗತ್ತೆ ಇಬ್ರಿಗೂ ಕೂಡ. ಈಗ ಇಡಿ ಬಂದು ಒದ್ದೊಳಗಾಕತ್ತೆ, ಎವಿಡೆನ್ಸ್ ಬೇಕು. ಭೀಮ ಯಾರ ವಿರುದ್ಧ ಹೇಳಿದ್ದಾರೆ ಅವ್ರನ್ನ ಒದ್ದೊಳಗಾಗ್ತಾರೆ, ಎವಿಡೆನ್ಸ್ ಬೇಕು. ಎಲ್ಲಕ್ಕೂ ಕೂಡ ಎವಿಡೆನ್ಸೇ ಮುಖ್ಯ ಆಗತ್ತೆ. ಒಂದು, ಈ ಎರಡೂ ಕಡೆ ಸೂಕ್ಷ್ಮವಾಗಿ ನೋಡಿ ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿರೋರನ್ನ ನೋಡಿದಾಗ ಒಂದಷ್ಟು ಜನ ಭೀಮನ ವಿರುದ್ಧ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಪ್ರಭಾವಿ ಉಪಮುಖ್ಯಮಂತ್ರಿಗಳು ಕೂಡ ಪರೋಕ್ಷವಾಗಿ ಭೀಮನ ವಿರುದ್ಧವೇ ಮಾತಾಡ್ತಿದ್ದಾರೆ. ಮತ್ತು BJP ನಾಯಕರು ಭೀಮನ ವಿರುದ್ಧವೇ ಮಾತಾಡ್ತಿದ್ದಾರೆ, ಮತ್ತು ಸಮೀರ್ ವಿರುದ್ಧವೇ ಮಾತಾಡ್ತಿದ್ದಾರೆ. ಅವರೆಲ್ಲರ ವಾದ ಏನು? ಇದೆಲ್ಲ ಸುಳ್ಳು, ಷಡ್ಯಂತ್ರ ಅನ್ನುವಂಥದ್ದು. ಅದಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಬೇಕು.
ಜೊತೆಯಲ್ಲಿ ಈ ಇಷ್ಟೂ ಜನರ ಆರೋಪ ಮತ್ತು ಪ್ರತ್ಯಾರೋಪದ ಮಧ್ಯೆ ಒಂದಷ್ಟು ಅಂಶಗಳನ್ನು ನೋಡಬೇಕು. ಸೌಜನ್ಯ ಕೊಲೆ ಕೇಸ್ ಬೀದರ್ನ ಯಾವುದೋ ಸಣ್ಣ ಕುಗ್ರಾಮದಲ್ಲಿ ಆಗಿಲ್ಲ. ಪದ್ಮಲತಾ ಅವರ ಕೊಲೆ ಕೇಸ್ ಚಾಮರಾಜನಗರದಿಂದ ಕೆಳಗೋಗಿ ಯಾವುದೋ ತಮಿಳುನಾಡಿನ ಹೊಸೂರಿನಲ್ಲಿ ಆಗಿಲ್ಲ. ಇನ್ನೂ ಒಂದು ವಿಚಾರ, ವೇದವಲ್ಲಿ ಅಮ್ಮನ ಕೇಸ್ ಗೋವಾದ ಯಾವುದೋ ಮೂಲೆಯಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ಅಲ್ಲೇ ಆಗಿದೆ. ಮಾವತ ನಾರಾಯಣ ಮತ್ತು ಆತನ ಸಹೋದರಿಯ ಬರ್ಬರ ಹತ್ಯೆ ಜೋಡಿ ಕೊಲೆ ಮುಂಬೈನ ಯಾವುದೋ ಒಂದು ಸ್ಲಮ್ಮಲ್ಲಿ ಆಗಿಲ್ಲ, ಎಲ್ಲ ಒಂದೇ ಕಡೆ ಆಗ್ತಿದೆ. ಈ ಪ್ರಕರಣಗಳು ಹೀಗಿದ್ದಾಗ್ಯೂ ಕೂಡ ಒಬ್ಬ ಶೂದ್ರ ಶಿವನನ್ನು ಸಂಸ್ಥಾಪಿಸಿದಂತಹ ನಾರಾಯಣ ಗುರುಗಳನ್ನು ಆರಾಧಿಸುವಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೋಟಿ ಚೆನ್ನಯ್ಯರಂತಹ ದೈವಗಳನ್ನು ಮನಸಾರೆ ಭಕ್ತಿಯಿಂದ ನಮಿಸುವಂತಹ, ಪೂಜಿಸುವಂತಹ, ಆರಾಧಿಸುವಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರು ನಂಗಿಲಿ ಎನ್ನುವಂತಹ ಕ್ರಾಂತಿ ದೀವಿಗೆಯನ್ನು, ಯಾಕಂದರೆ ಕೇರಳದಲ್ಲಿ ಸ್ತನ ತೆರಿಗೆಯನ್ನು ಹಾಕಿದವರ ವಿರುದ್ಧ ಅದೇ ಸ್ತನಗಳನ್ನು ಕತ್ತರಿಸಿ ಬಿಸಾಕುವ ಮೂಲಕ ಒಂದು ಕ್ರಾಂತಿಯ ಕಹಳೆ ಊದಿದಂತಹ ನಂಗಿಲಿ ಎನ್ನುವಂತಹ ಮಹಾನ್ ಕ್ರಾಂತಿ ದೇವತೆಯನ್ನು ನಮ್ಮ ಸಮುದಾಯದ ಹೆಣ್ಣು ಮಗಳು ಅಂತ ಹೇಳಿಕೊಳ್ಳುವಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರ ನಡೆ ಈ ವಿಚಾರದಲ್ಲಿ ಆರಂಭದಲ್ಲಿ ಈ ಲೆಟರ್ ಬರೆಯೋಕ್ಕಿಂತ ಮುಂಚೆ ಅವರು ಈ ಸೌಜನ್ಯ ಅಥವಾ ಪದ್ಮಲತಾ ಅಥವಾ ವೇದವಲ್ಲಿ ಇಂತಹ ಪ್ರಕರಣಗಳಿಗೂ, ನಾರಾಯಣ ಮತ್ತು ಆತನ ಸೋದರಿ ಯಮುನಾ ಪ್ರಕರಣಗಳಿಗೂ ನ್ಯಾಯ ಬೇಕು, ಆ ಕೇಸ್ ಏನಾಗಿದೆ, ಎಲ್ಲಿಗೆ ಬಂದು ನಿಂತಿದೆ, ಅದಕ್ಕೂ ನ್ಯಾಯ ಬೇಕು ಅಂತ ಪ್ರತಿಪಾದನೆಯನ್ನು ಮಾಡಿದ ನಂತರ ಇಂತಹ ಸಮೀರ್ ಇರಬಹುದು, ಅಂತಹ ಯಾರೇ ಇರಬಹುದು, ನಮ್ಮ ಧರ್ಮ ಮತ್ತು ನಮ್ಮ ಸಿದ್ಧಾಂತಗಳಿಗೆ ತದ್ವಿರುದ್ಧವಾಗಿ ಅದಕ್ಕೆ ಅಪಪ್ರಚಾರ ಮಾಡುವಂತಹ ರೀತಿಯಲ್ಲಿ ಯಾರೇ ವರ್ತಿಸಿದ್ರು ಯೂಟ್ಯೂಬರ್, ಅವರ ವಿರುದ್ಧ ಕ್ರಮ ತಗೊಳ್ಳಿ, ಅವ್ರಿಗೆ ಬೇರೆ ಕಡೆಯಿಂದ ಫಂಡ್ ಬರ್ತಿದೆ ಅನ್ನೋದನ್ನು ಕೂಡ ಪ್ರತಿಪಾದನೆ ಮಾಡಿ ದೂರು ಸಬ್ಮಿಟ್ ಮಾಡಬೇಕಾಗಿತ್ತು. ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ಹಿಂದಿನ ಎಲ್ಲ ಪ್ರಕರಣಗಳನ್ನು ಪಕ್ಕಕ್ಕೆ ಸರಿಸಿ ಈ ಸದ್ಯದ ಪ್ರಕರಣವನ್ನಷ್ಟೇ ಯಾಕೆ ಮುಂದೆ ತಂದಿಟ್ಟು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾರಾಯಣ ಗುರುಗಳೇನಾದರೂ ಇಂತಹ ಪ್ರಕರಣವನ್ನು ನೋಡಿದ್ದಿದ್ರೆ ಬೇರೆ ಥರನೇ ಯೋಚಿಸ್ತಿದ್ರೇನು, ಅಥವಾ ಬೇರೆಯದ್ದೇ ನ್ಯಾಯ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಪ್ರತಿಪಾದನೆ ಮಾಡ್ತಿದ್ರೋ ಏನೋ. ಯಾಕಂದರೆ ಹೌದು, ಯಾವುದು ಸತ್ಯ ಯಾವುದು ಸುಳ್ಳು ಯಾರಿಗೂ ಗೊತ್ತಿಲ್ಲ. ಆದರೆ ಆರೋಪ ಗಟ್ಟಿಯಾಗಿ ದೃಢವಾಗಿ ಒಂದು ಕಡೆ ಬೊಟ್ಟು ಮಾಡಿ ತೋರಿಸ್ತಿದೆ. ಅದರ ವಿರುದ್ಧ ನಿಂತಿರುವಂಥವರು ಕಡಿಮೆ ಜನ, ಆದರೆ ಹೇಳಿಕೊಳ್ಳಲಾಗದಂತಹ ಭಯದ ಮಧ್ಯೆ ಎಲ್ಲರೂ ನಿಂತಿರುವಂಥದ್ದು ಈ ಸಣ್ಣ ಜನರ ಕಡೆ. ಪ್ರಭಾವಿಗಳ ಎದುರಲ್ಲಿ ನಿಂತಹ ಕೆಲವರ ಪರ ಬಹುಪಾಲು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿದ್ದಾರೆ, ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಭಾಗದ, ಯಾಕಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ದೂರು ದಾಖಲಿಸಿರೋದಕ್ಕೋಸ್ಕರ ಅವರ ಹೆಸರನ್ನು ಉಲ್ಲೇಖಿಸಬೇಕಾಯಿತು. ಯಾಕಂದರೆ ಅವರು ಜನಪ್ರತಿನಿಧಿ, ಸಭ್ಯ, ಅತ್ಯಂತ ಪ್ರಾಮಾಣಿಕ, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ಒಳ್ಳೆಯ ವ್ಯಕ್ತಿ. ಅಂಥವರು ಈ ರೀತಿ ಕೂಡ ಯೋಚನೆ ಮಾಡಬೇಕಾಗಿತ್ತಲ್ವಾ. ಆರೋಪ ಪ್ರತ್ಯಾರೋಪ ಎಲ್ಲ ರಾಜಕಾರಣಿಗಳು ಕೇಳಿಸ್ಕೋತಾರೆ, ಆದರೆ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಆರೋಪ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗೆ ಬರಬೇಕು, SIT ತನಿಖೆ ಮಾಡ್ತಿದೆ. ಆದರೆ ಈ ಕಡೆ ಯಾರೋ ಒಬ್ಬ ಆರೋಪ ಮಾಡ್ದ, ಆರೋಪ ಮಾಡದ ಮೇಲೇನೆ SIT ರಚನೆ ಆಗಿರೋದು, ಇಲ್ಲಾಂದ್ರೆ ರಚನೆನೇ ಆಗ್ತಿರ್ಲಿಲ್ಲ. ಒಂದು ಮೇಲ್ನೋಟಕ್ಕೆ ಆತ ಆರೋಪ ಮಾಡಿದ್ದೇ ತಪ್ಪು ಅನ್ನುವಂತಹ ದಾಟಿಯಲ್ಲಿ ಪ್ರತಿಪಾದನೆ ಮಾಡ್ತಿರುವಂತಹ BJP ಸೇರಿದಂತೆ ಸಾಕಷ್ಟು ನಾಯಕರು ನೋಡಿ, ಇನ್ನೂ ಸೂಕ್ಷ್ಮವಾಗಿ ನೋಡೋಣ. ಅದರ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಟಾರ್ಗೆಟ್ ಮಾಡಿದ್ದಾನೆ ಅನ್ನುವಂಥದ್ದರ ಸತ್ಯಾಸತ್ಯತೆ ಗೊತ್ತಾಗಬೇಕು, ಅದನ್ನೇ SIT ಮಾಡ್ತಿರುವಂಥದ್ದು. ಇದರ ಮಧ್ಯೆ ಆತನಿಗೆ ಫಂಡ್ ಬಂದಿದೆ, ಮತ್ತೊಂದು ಬಂದಿದೆ, ಏನೋ ಅದು ಅವನ ಕರ್ಮ. ಒಂದು ವೇಳೆ ಸಾಬೀತಾದರೆ ಅದೊಂದು ಕೇಸ್ ಆಗತ್ತೆ, ಸರಿಯಾಗಿ ಫಿಟ್ ಆಗ್ತಾನೆ. ಆದರೆ ಸೂಕ್ಷ್ಮವಾಗಿ ನೋಡಿ, ಯಾರ ಪರವಾಗಿ ಧ್ವನಿ ಎತ್ತದ, ಯಾರ ಪರವಾಗಿ ಮತ್ತು ಯಾರ ವಿರುದ್ಧ ಮಾಡಿದ್ದಾನೆ, ಆ ಸತ್ಯಾಸತ್ಯತೆ SIT ಗೊತ್ತಾಗಬೇಕಾಗಿದೆ. ಇಲ್ಲಿ ಇಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಆ ಭಾಗದ ಹಿಂದೂ ಪರ ಹೋರಾಟಗಾರರು ಮತ್ತು ಹಿಂದುತ್ವವನ್ನು ಗುತ್ತಿಗೆ ಪಡೆದುಕೊಂಡು ಆ ಭಾಗದಲ್ಲಿ ನಿಜವಾದ ಫಸಲನ್ನು ತೆಗೆಯುತ್ತಿದ್ದಂತಹ BJP ಯಾಕೆ SITಯ ತನಿಖೆಗೆ ಪರೋಕ್ಷವಾಗಿ ಒತ್ತಡವನ್ನು ಹಾಕ್ತಿದೆ? ಪ್ರಶ್ನೆ ಮಾಡಬಹುದಾದಂತಹ ವಿಚಾರ ಇದು, ಅದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ.
ಆದರೆ ಫೈನಲಿ SIT ಹೇಳೋದಕ್ಕೆ ಮತ್ತು SIT ರಿಪೋರ್ಟ್ ಕೊಡೋದಕ್ಕೆ ಅಥವಾ ಭೀಮಾ, ಸುಜಾತ ಭಟ್ ಸೇರಿದಂತೆ ಎಲ್ಲರದ್ದು ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ಬೇಕೇ ಬೇಕು. ಸಮೀರ್ ಸೇರಿದಂತೆ ಇನ್ನುಳಿದ ಯಾವುದೇ ಯೂಟ್ಯೂಬರ್ ವಿರುದ್ಧ ಕೇಸ್ ದಾಖಲಾಗೋದಕ್ಕೂ ಮತ್ತು ಇಡಿ ತನಿಖೆ ಮಾಡೋದಕ್ಕೂ ಸಾಕ್ಷ್ಯಾಧಾರಗಳು ಬೇಕು. ಇಲ್ಲಿ ಶ್ರದ್ಧಾ ಕೇಂದ್ರ ಧರ್ಮ ಅನ್ನುವಂತಹ ಎಮೋಷನ್ಗಿಂತಲೂ ಭೀಮಾ ಮತ್ತೊಂದು ಮಗದೊಂದು ಅನ್ನುವಂತಹ ಎಮೋಷನ್ಗಿಂತಲೂ ಎವಿಡೆನ್ಸ್ 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 ಮುಖ್ಯ. ಇದೇ ಕಾರಣಕ್ಕೆ ನೋಡಿ, ಈ ಲೀಗಲ್ ಗ್ರೌಂಡ್ಸ್ ಇಲ್ಲದೆ ಇರೋದಕ್ಕೇನೆ ಒಬ್ಬ ತಿಮ್ರೋಡಿ ಅವರನ್ನು ಖುದ್ದು ಗೃಹ ಸಚಿವರು ಹೇಳಿದ್ರು ಅರೆಸ್ಟ್ ಮಾಡಿಸಿ. ಏನಾಯಿತು? ಇನ್ನೂ ಅರೆಸ್ಟ್ ಆಗಿಲ್ಲ. ಲೀಗಲ್ ಗ್ರೌಂಡ್ಸ್ ಅದೇ.